ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಪ್ರಸನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋ ರಿವ್ಯೂ ನೋಡ್ಕೊಂಡು ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂದರೆ ದಯವಿಟ್ಟು ಇವಾಗ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಲೈಕ್ ಮಾಡಿ. ಬನ್ನಿ ಇವಾಗ ಈ ಪ್ರೊಮೋ ರಿವ್ಯೂ ಮಾಡ್ಕೊಂಬೋಣ. ಸೊ ಗೈಸ್, ರಿವ್ಯೂ ಮಾಡೋಕ್ಕಿಂತ ಮುಂಚೆ ಅಶ್ವಿನಿ ಮ್ಯಾಮ್ ಅವ್ರಿಗೆ ಈಗೋ ಇದೆಯೋ ಇಲ್ವಾ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗೈಸ್, ಇವತ್ತಿನ ಪ್ರೋಮೋದಲ್ಲಿ ಆ್ಯಕ್ಚುಲಿ ಅಶ್ವಿನಿ ಮ್ಯಾಮ್ ಅವ್ರದ್ದು ತಪ್ಪಿದೆಯಾ ಆ್ಯಂಡ್ ಇದರಲ್ಲಿ ಮನೆಗಳೇ ಬಂದಂಥ ಗೆಸ್ಟ್ಗಳದೇ ತಪ್ಪಿದೆಯಾ ಅದನ್ನು ಡಿಸ್ಕಷನ್ ಮಾಡ್ಕೊಂಬರೋಣ. ಎಸ್, ಇಲ್ಲಿ ಆ್ಯಕ್ಚುಲಿ ಏನಂತಂದ್ರೆ ಲೈಕ್ ಊಟ ಮಾಡ್ತಾ ಇರ್ತಾರೆ ಎಲ್ಲ ಕೂಡ ಲೈಕ್ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು. ಇಲ್ಲಿ ಚೈತ್ರ ಕುಂದಾಪುರ ಅವರು ಹೇಳ್ತಾರೆ ನಾನು ಊಟ ಮಾಡಬೇಕು ಅಂತಂದ್ರೆ ಆ ಗೊಂಬೆ ಹಿಂದ್ಗಡೆ ಅಲ್ಲಿ ಗೊಂಬೆ ಇರುತ್ತಲ್ಲ ಶಿಲಾಬಲಕ್ಕೆ, ಆ ಶಿಲಾಬಲಕ್ಕೆ ಹೆಸರೇನು ಅಂತ ಕೇಳ್ತಾರೆ. ಇದು ಆ್ಯಕ್ಚುಲಿ ಏನಂತಂದ್ರೆ ಬೇಡವಾಗಿತ್ತೇನೋ ಅನ್ಸುತ್ತೆ. ಇನ್ನೊಂದ್ ಕಡೆ ಟಾಸ್ಕ್ ಒಂದು ನೋಡಿದಾಗ ಚೈತ್ರ ಕುಂದಾಪುರ ಅವ್ರು ಏನೋ ಒಂದು ಮಾಡ್ಬೇಕಿತ್ತಲ್ಲ ಅಂತ ಕೇಳಿದ್ರು. ಅಂಡ್ ನಿಮ್ಗೆ ಗೊತ್ತಿರೋ ಲಾಸ್ಟ್ ಸೀಸನ್ ಕೂಡ ಇದೇ ರೀತಿ ರಜಾತವ್ರಿಗೂ ಕ್ವಾಟ್ಲೆ ಕೊಟ್ಟಿರೋ. ಅಂದ್ರೆ ನೀನು ಕುಕ್ ಮಾಡ್ಬೇಕಾದ್ರೆ ನಾನು ಡ್ಯಾನ್ಸ್ ಆಡ್ಕೊಂಡೆಲ್ಲ ಕುಕ್ ಮಾಡಬೇಕು, ನಂಗೆ ಹಂಗೆ ಸರ್ವ್ ಮಾಡಬೇಕು ಕೂಡ ಅಂತ ಹೇಳಿದ್ರು. ಅದು ಧನರಾಜ್ ಇವರು ಲೈಕ್ ಡ್ಯಾನ್ಸ್ ಮಾಡ್ಕೊಂಡು ಕುಕ್ ಮಾಡಿದ್ದು, ಅದು ವೈರಲ್ ಆಗಿತ್ತು. ಸೊ ಅದೇ ರೀತಿ ಇವಾಗಲೂ ಕೂಡ ಇವರು ಅಲ್ಲಿ ಶಿಲಾಬಲಕ್ಕೆ ಲೈಕ್ ಹೆಸರನ್ನ ಇವ್ರು ಕೇಳ್ತಾ ಇದ್ರು ಏನು ಅಂತ. ಅದು ಯಾರು ಗೊತ್ತಿರುತ್ತೆ ಹೇಳಿದ್ರು. ಸೊ ಅದನ್ನ ಕೇಳ್ತಾ ಇದ್ರೆ ಅದನ್ನ ಲೈಕ್ ಒಂದು ಕಂಟೆಂಟ್ ಆಗಿ ಯೂಸ್ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗೊತ್ತಿಲ್ಲ ಅಂತಂದ್ರೆ ಬಂದು ನನ್ನ ಹತ್ರ ಎಲ್ಲರೂ ಕೂಡ ಬುದ್ಧಿ ಇಲ್ಲ ಅಂತ ಕೇಳ್ಬಿಟ್ಟು ಸಾರಿ ಕೇಳಬೇಕು ಅಂತ ಹೇಳ್ತಾರೆ. ನನಗೆ ಬುದ್ಧಿ ಇಲ್ಲ, ಸಾರಿ ಕ್ಷಮಿಸ್ಬಿಡಿ ಅಂತ ಹೇಳ್ಬೇಕು ಅಂತ ಚೈತ್ರ ಅವ್ರು ಹೇಳ್ತಾರೆ. ಇಲ್ಲ ನಾನು ಊಟ ಮಾಡಲ್ಲ ಇಲ್ಲಿ ಅಂತ ಹೇಳ್ತಾರೆ. ಸೊ ಈ ಗ್ಯಾಪ್ ಅಲ್ಲಿ ಆಕ್ಚುಲಿ ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ಇಲ್ವೋ, ತ್ರಿವಿಕ್ರಮ್ ಅವ್ರಿಗೆ ಅಶ್ವಿನಿ ಮ್ಯಾಮ್ ಅವರು ಆಕ್ಚುಲಿ ಊಟ ತಿನ್ನಿಸ್ತಾ ಇರ್ತಾರೆ. ಸೊ ಅಲ್ಲೊಂದು ಗ್ಯಾಪ್ ಅದು ಕಾಣಿಸ್ತಾ ಇರುತ್ತೆ. ಅಂಡ್ ಈ ಕಡೆ ನಮ್ಮ ರಕ್ಷಿತಾ ಅವರಾಗಿರ್ಬೋದು, ನಮ್ಮ ಟಗರುಪುಟಿ ಡ್ಯಾನ್ಸ್ ಆಡ್ತಾ ಇರ್ತಾರೆ, ಮಂಜಾಣನು ಕೂಡ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಯಾಕೆ ಅಂತ ಗೊತ್ತಿರಲ್ಲ, ಗ್ಲಿಮ್ಸ್ ಆಗ್ತಾ ಇರ್ತಾರೆ. ಸೊ ಮಜಾ ಇದೆ ಗೈಸ್, ಆಕ್ಚುಲಿ ಫುಲ್ ಎಪಿಸೋಡ್ ನೋಡ್ಬೇಕು. ಬಟ್ ಏನಂತಂದ್ರೆ ತಪ್ಪು ಸರಿನೋ ಒಂದಷ್ಟು ಒಂದು 2 ನಿಮಿಷ ಬಿಟ್ಕೊಂಡು ಮಾತಾಡೋಣ. ಈ ಒಂದು ಗ್ಯಾಪ್ ಅಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ಕೂಡ ಬಂದು ಕನ್ವಿನ್ಸ್ ಆಗಿ ಗಿಲ್ಲಿ ಅವ್ರು ಬಂದು ಬುದ್ಧಿ ಇಲ್ಲ ಅಂತ ಒಪ್ಕೊಳ್ತಾ ಇದ್ದಾರೆ, ಕಾವ್ಯ ಅವ್ರ ಬುದ್ಧಿ ಇಲ್ಲ ಅಂತ ಒಪ್ಕೊಳ್ತಾ ಇದ್ದಾರೆ, ಅಭಿಷೇಕ್ ಅವ್ರು ಒಪ್ಕೊಳ್ತಾ ಇದ್ದಾರೆ, ಆಮೇಲೆ ಧನುಷ್ ಅವ್ರು ಕೂಡ ಒಪ್ಕೊಳ್ತಾ ಇದ್ದಾರೆ. ಬಟ್ ಈಗ ಅಶ್ವಿನಿ ಅವರ ಸರದಿ ಬರುತ್ತೆ. ಅಶ್ವಿನಿ ಮ್ಯಾಮ್ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ, ನಾನೇ ಯಾಕೆ ಒಪ್ಕೊಳ್ಬೇಕು ಅಂತ ಇವ್ರು ಹೇಳ್ತಾ ಇರ್ತಾರೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಅವ್ರಿಗೇನೋ ಲೈಕ್ ಇದೇನು ಸಿಲ್ಲಿ ಅಂತ ಅನ್ಸುತ್ತೆ. ಯಾವ ಒಂದು ರೆಸಾರ್ಟ್ ಅಲ್ಲಿ ಈ ತರ ಮಾಡ್ತಾರೆ ಅಂತ ಅವ್ರು ಕನ್ವಿನ್ಸ್ ಕೇಳ್ತಾ ಇದಾರೆ. ನಾನು ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಬೋದು, ಬಟ್ ನಾನು ಯಾಕೆ ಒಪ್ಕೊಳ್ಬೇಕು, ನಂದೇನು ತಪ್ಪಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ. ಮೇ ಬಿ ಅಶ್ವಿನಿ ಮೆಂಬರ್ ಇದು ಆನ್ ಪಾಯಿಂಟ್ ಇದಲ್ಲ, ಅಶ್ವಿನಿ ಮೆಂಬರ್ ಏನೂ ತಪ್ಪಿಲ್ಲ. ಬಟ್ ಇಲ್ಲೆಲ್ಲ ಒಂದ್ ಕಡೆ ಕಾಲ್ ಕೇರ್ಕೊಂಡೆ ಜಗಳಕ್ಕೆ ಹೋಗ್ಬೇಕು ಅನ್ನೋ ತರನೇ ಬಂದಿದ್ದಾರೆ. ಚೈತ್ರ ಅವ್ರದಂತಲ್ಲ, ಎಲ್ಲಾ ಬಂದಂತ ಎಕ್ಸ್ ಕಂಟೆಸ್ಟೆಂಟ್ಗಳು ಆ ಒಂದು BBPL ರಾಯಲ್ ಹೌಸ್ಗೆ ಬಂದವರೆಲ್ಲ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರೋ ತರನೇ ಇದೆ. ಆಕ್ಚುಲಿ ನಿನ್ನೆ ಹೇಳ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಮ್ಯೂಚುವಲ್ ಇತ್ತು ಅನ್ನೋ ತರನೇ ಇತ್ತು. ಯಾರಂದ್ರೆ ಲೈಕ್ ಗಿಲ್ಲಿ ಅವ್ರದ್ದಾಗಿರ್ಬೋದು, ಇವ್ರದ್ದಾಗಿರ್ಬೋದು. ಅಂಡ್ ಸ್ವಲ್ಪ ಅತಿರೇಕನೂ ಕೂಡ ಮಾಡಿದ್ರು ಎಕ್ಸ್ ಕಂಟೆಸ್ಟೆಂಟ್ಗಳೇನೋ. ಇಲ್ಲಿ ನಾನು ಸಾಚಾ ಅಂತ ಹೇಳ್ದಲ್ಲ. ಸೊ ಎವ್ರಿ ಒನ್ ಕೂಡ ಒಂದ್ ಸ್ವಲ್ಪ ಉದ್ದಟತನ ಮೆರಿತಾ ಇದ್ದಾರೆ. ಬಟ್ ಇಲ್ಲಿ ಮನೆಯೊಳಗಡೆ ಉಳಿದಂತ ಕಂಟೆಸ್ಟೆಂಟ್ಗಳು ಕೂಡ ಅವ್ರಿಗೂ ಟಕ್ಕರ್ ಕೊಡ್ಬೇಕಲ್ಲ ಗುರು, ಅವ್ರಿಗೂ ಬೇಜಾರಾಗುತ್ತಲ್ವ, ಏನಿರೋ ರಿಸಾರ್ಟ್ಗೆ ಬಂದಿದ್ದಾರೆ. ಬಟ್ ಅದು ಸ್ಟಿಲ್ ನಾವು ಮರ್ಯಾದೆ ಕೊಡ್ತಾ ಇದೀವಿ ಅಂದಾಗ ಅವರು ಮರ್ಯಾದೆ ಕೊಡಬೇಕಾಗುತ್ತೆ. ಇಲ್ಲಿ ಯಾರು ಕೂಡ ಡಿಸ್ರೆಸ್ಪೆಕ್ಟ್ ಅನ್ನೋದು ಎಲ್ಲೂ ಮಾಡಿಲ್ಲ. ಮೇ ಬಿ ಇವ್ರಿಗೆ ಏನಾಗಿದೆ ಅಂತಂದ್ರೆ ಈ ಒಂದು ಮನೋರಂಜನಾ ಟಾಸ್ಕ್ ಅಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಗಿಲ್ಲಿ ಮತ್ತೆ ಅಶ್ವಿನಿ ಮ್ಯಾಮ್ ಸೇರ್ಕೊಂಡು ರೋಸ್ಟ್ ಮಾಡಿರೋದು ಸಾಕತ್ತು ಉರ್ದೋಗ್ಬಿಟ್ಟಿದೆ ಅಂತ ಅನ್ಕೊಂತೀನಿ. ಆ ಒಂದು ಟಾಸ್ಕ್ ಮುಗಿದ್ಮೇಲೆ ಏನೋ ಈ ಗ್ಯಾಪ್ ಅಲ್ಲಿ ಇರೋದು ಆಗ್ತಾ ಇದೆ ಅಂತ ಅನಿಸ್ತದೆ. ಬಟ್ ಕಾದ್ ನೋಡ್ಬೇಕು ಗೈಸ್, ಎಪಿಸೋಡ್ ಮಾತ್ರ ಬೆಂಕಿಯಾಗಿರುತ್ತೆ. ಒಂದಂತೂ ನಿಜ, ಇಲ್ಲಿ ಅಶ್ವಿನಿ ಮ್ಯಾಮ್ ಅವ್ರದ್ದು ತಪ್ಪಿದ್ಯಾ ಇಲ್ಲ ಅಂತಾನೆ ಹೇಳ್ತೀನಿ. ಬಿಕಾಸ್ ಅವರು ಗುರು ಯಾರಿಗೂ ಒಪ್ಕೊಳ್ತಾರೆ. ಈಗ ಸಡನ್ ಆಗಿ ಬಂದ್ಬಿಟ್ಟು ನೀನು ಬುದ್ಧಿ ಇಲ್ಲ ಅಂತಂದ್ರೆ ನೀನು ಒಪ್ಕೊಳ್ತೀಯಾ? ಬೇಬಿ ಟಾಸ್ಕ್ ಆಗಿ ನೋಡಿದ್ರೆ ಅದು ಕೂಡ ಏನಾದ್ರು ಬೇರೆ ಏನೋ ವ್ಯಾಲಿಡ್ ರೀಸನ್ಗೆ ಕೇಳಿ ಏನೋ ತಪ್ಪು ಮಾಡಿದ್ರೆ ತಪ್ಪು ಒಪ್ಕೊಳ್ಳೋದು ಅದೊಂಥರ. ಬುದ್ಧಿ ಇಲ್ಲ ಅನ್ನೋದ್ರೆ ಅದೊಂಥರ. ಶಿಲಾಬಲಕ್ಕೆ ಹೆಸರು ಕೇಳಿದ್ರೆ ಅವರು ಒಂದು ಕಂಟೆಂಟ್ ಮುಖಾಂತರ ಅವ್ರು ಚೈತ್ರ ಅವ್ರು ಆಗ್ತಾರೆ. ಇವ್ರು ಅದು ನಂಗೆ ಜನ ನೋಡ್ತಾ ಇರ್ತಾರೆ, ನಾನು ಸುಮ್ನೆ ಯಾಕೆ ಹೋಗಿ ಸಾರಿ ಕೇಳಿ ಅಂತ ಅಶ್ವಿನಿ ಅವ್ರು ನಿಂತಾರೆ. ಅಡಿ ಇಲ್ಲಿ ಗಿಲ್ಲಿ ಅವ್ರು ಕೂಡ ಅಕ್ಕ ಕ್ಷಮಿಸ್ಬಿಡಕ್ಕ, ನಮ್ ಕಾವು ಹೇಳಿರೋದಲ್ವಾ, ಅದನ್ನೇ ನಮ್ ಕಾವು ಹೇಳಿರೋದಕ್ಕೆ ಹೋಗಿ ಸಾರಿ ಕೇಳ್ತಾರೆ. ಫಸ್ಟ್ ಸಾರಿ ಕೇಳ್ಸೋದೆ ಗಿಲ್ಲಿ ಅವ್ರದ್ದು ತೋರ್ಸೋದು. ಬಟ್ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಇಲ್ಲಿ ಅಶ್ವಿನಿ ಮ್ಯಾಮ್ ಅವ್ರು ಒಪ್ಕೊಳ್ಳಲ್ಲ. ಮೇ ಬಿ ಅದು ಏನೋ ಅವ್ರಿಗಿರ್ಬೋದು, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರ್ಬೋದು. ಈಗ ನಾನು ಹೇಳಕ್ಕಾಗಲ್ಲ. ಬಿಕಾಸ್ ಅವ್ರು ತಪ್ಪಿದ್ರೆ ಅವ್ರು ಕೇಳಿಲ್ಲ ಅಂತಂದ್ರೆ ನನಗೆ ಈಗೋ ಅಂತ ನಾನು ಹೇಳ್ತಿದ್ದೆ. ಬಟ್ ಅಲ್ಲಿ ಅವ್ರು ಏನು ತಪ್ಪಿಲ್ಲ. ಮೇ ಬಿ ಅವ್ರು ಯಾಕೆ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಸಾರಿ ಕೇಳಬೇಕು. ಅಂಡ್ ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡಿದ್ರೆ ಗೇಮ್ ಅಂತ ಬಂದಾಗ ಸಾರಿ ಕೇಳಬೇಕು ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇವಾಗ ಅವ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ ಕ್ಯಾಪ್ಟನ್ಸಿ ಓಟಕ್ಕೆ. ಲಾಸ್ಟ್ ಟೈಮು ಕೂಡ ಕ್ಯಾಪ್ಟನ್ಸಿ ಓಟನ ಬಿಟ್ಕೊಟ್ಟಿದ್ರು ಅಶ್ವಿನಿ ಮ್ಯಾಮ್ ಅವರು. ಮೇ ಬಿ ಈ ಒಂದು ಟೈಮಲ್ಲಿ ಕೂಡ ಯಾಕಂದ್ರೆ ಅವ್ರಿಗೆ ಕಾಯಿನ್ಸ್ ಸಿಗುತ್ತೆ. ಕಾಯಿನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇದರಲ್ಲಿ ಇಬ್ರದ್ದು ಕೂಡ ಅತಿಯಾಗಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಅಂದ್ರೆ ಇಬ್ರು ಅಂತಂದ್ರೆ ಇಬ್ರಲ್ಲ, ಇವ್ರು ನಮ್ಮ ಎಕ್ಸ್ ಕಂಟೆಸ್ಟೆಂಟ್ಗಳು ಗೆಸ್ಟ್ ಆಗಿ ಬಂದಿರ್ತಾರಲ್ಲ ಅವರು, ತೀರಾ ಅತಿರೇಕ. ಅಂಡ್ ನಿನ್ನೆ ಯಾರೋ ಕೇಳಿದ್ರಪ್ಪ ಕ್ವಶನ್, ಆಕ್ಚುಲಿ ಏನಕ್ಕೆ ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಬಿಟ್ಕೊಟ್ರು ಅಂತ. ಗೈಸ್ ಆಕ್ಚುಲಿ ಇದು ಬಿಗ್ ಬಾಸ್ ಅವರು ಹೇಳಿರ್ತಾರೆ ಕ್ಯಾಪ್ಟನ್ಸಿ ರೂಮ್ ಬಿಟ್ಕೊಡ್ಬೇಕು. ಅಂಡ್ ಅಭಿಷೇಕ್ ಕ್ಯಾಪ್ಟನ್ ಆಗಿದ್ದು ಕೂಡ ನನ್ನ ಪ್ರಕಾರ ಏನು ಅವ್ರಿಗೆ ಫೆಸಿಲಿಟೀಸ್ ಇಲ್ಲ ಅಂತ ಅನಿಸ್ತಾ ಇದೆ. ಒಂದೇ ಒಂದು ಹೌದು ಎಲ್ಲ ಕಿತ್ಕೊಂಡ್ಬಿಟ್ಟಿದ್ರು, ಕೊಟ್ಬಿಟ್ಟು ಎಕ್ಸಾಕ್ಟ್ಲಿ ಕೊಟ್ಬಿಟ್ಟು ಕಿತ್ಕೊಂಡ್ರೆ ಒಂದೇ ಒಂದು ಫೆಸಿಲಿಟೀಸ್ ಕೊಟ್ಟಿದ್ದು ಏನ್ ಗೊತ್ತಾ ಅವ್ರಿಗೆ, ಮ್ಯಾನೇಜರ್ ಅಂತಾರ ಅಲ್ಲ, ನಮ್ಮ ರಘು ಅವ್ರಿಗೆ ಡೈರೆಕ್ಟ್ ನಾಮಿನೇಟ್ ಮಾಡಕ್ಕೆ ಒಂದು ಅಡ್ವಾಂಟೇಜ್ ಕೊಟ್ಟಿದ್ದು, ಅವಕಾಶ ಆಗಿತ್ತು. ಹೌದು. ಸೊ ಒಟ್ಟಲ್ಲಿ ಗೈಸ್ ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದಷ್ಟು ಪ್ರೋಮೋ ನೋಡಿದ್ಮೇಲೆ? ಅಂಡ್ ಹೌದು, ತುಂಬಾ ಜನ ಏನ್ ಗೊತ್ತಾ ಯೋಚನೆ ಮಾಡ್ತಾ ಇರ್ತಾರೆ ಬೇರೆ ಬೇರೆ ತರನೋ, ಇದೊಂದು ಟಾಸ್ಕ್ ಅಲ್ಲಿ ಅವ್ರದ್ದು ಅತಿ ಆಯ್ತಲ್ವಾ ಅಂತ ಹೇಳ್ತಾ ಇರ್ಬೋದು. ಗೈಸ್ ಆಕ್ಚುಲಿ ಇದು ಬಿಗ್ ಬಾಸ್ ಅವರೇ ಕಳಿಸ್ತಂತ ರೂಲ್ಸ್ ಗಳು ಅಂದ್ರೆ ಟಾಸ್ಕ್ ಕೊಟ್ಟಿರ್ತಾರೆ. ಯಾಕಂದ್ರೆ ಸೀಕ್ರೆಟ್ ಟಾಸ್ಕ್ ಅಂತ ಹೇಳಕ್ಕಾಗಲ್ಲ. ಬಿಗ್ ಬಾಸ್ ಅವ್ರು ಹೇಳ್ತಾರೆ ಕ್ವಾಟ್ಲೆ ಕೊಡಿ, ಯಾಕಂದ್ರೆ ಒಂದು ವಾರ ಅವ್ರಿಗೆ ತುಂಬಾ TRP ಚೆನ್ನಾಗಿ ಬರಬೇಕು. ಅಂಡ್ ಇದರಲ್ಲಿ ಜೊತೆಲಿ ಎರಡೂ ಕಡೆ ತೀರ್ಮಾನ ನೋಡಿದಾಗ ನಿನ್ನೆ ಅಷ್ಟೇ ನೋಡಿ, ನಿನ್ನೆ ನೆಗೆಟಿವ್ ಆಗಿ ತೋರಿಸ್ತಾ ಇದ್ರು ಗಿಲ್ಲಿ ಅವ್ರನ್ನ. ಸೊ ಇಲ್ಲಿ ಕೂಡ ಅಶ್ವಿನಿ ಅವ್ರನ್ನ ನೆಗೆಟಿವ್ ಆಗಿ ತೋರ್ಸಕ್ಕೆ ಟ್ರೈ ಮಾಡ್ತಾ ಇದ್ರೆ. ಬಟ್ ಎಪಿಸೋಡ್ ಒಳಗಡೆ ಏನಿರುತ್ತೋ ನಮಗೂ ಕಾಯ್ದು ನೋಡ್ಬೇಕಾಗುತ್ತೆ. ಯಾಕಂದ್ರೆ
ಏನಾರ ಆಗಿರ್ಬೋದು, ಬಟ್ ಸ್ಟಿಲ್ ಮೇಲ್ನೋಟಕ್ಕೆ ಇಲ್ಲಿ ಅಶ್ವಿನಿ ಅವ್ರದ್ದು ಏನು ತಪ್ಪಿಲ್ಲ ಅಂತಾನು ಕಾಣಿಸ್ತಾ ಇದೆ. ಕಾದ್ ನೋಡೋಣ ಗೈಸ್. ಅಂಡ್ ಗೈಸ್ ಆಕ್ಚುಲಿ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಲೈಕ್ ಮಾಡಿ. ಅಂಡ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಆಕ್ಚುಲಿ ಅಶ್ವಿನಿ ಅವರು ಕೂಡ ಲೈಕ್ ಗೇಮ್ ಅಂತ ನೋಡಿದ್ರೆ ಸಾರಿ ಕೇಳ್ಬೋದು ಅಂತ ಇನ್ನೊಂದು ಅನ್ಸುತ್ತೆ. ಅಂಡ್ ಲೈಕ್ ಗೇಮ್ ಅಲ್ಲ ಪರ್ಸನಲ್ ಅಂತ ನೋಡಿದಾಗ ಇಲ್ಲಿ ಅಶ್ವಿನಿ ಮಾಡಿ ಸರಿ ಅಂತಾನೂ ಕೂಡ ಅನ್ಸುತ್ತೆ. ಪರ್ಟಿಕ್ಯುಲರ್ ಆಗಿ ಎಲ್ರದ್ದು ಯಾವ ರೀತಿ ಲೈಕ್ ನಾವು ಪಾಯಿಂಟ್ ಆಫ್ ವ್ಯೂಲಿ ನಾವು ಲೈಕ್ ಹೊರಗಡೆ ಇರೋ ವೀಕ್ಷಕರು ನೋಡ್ಬೇಕು ಅನ್ನೋದು ಕ್ವಶನ್ ಮಾರ್ಕ್ ಉಳ್ಕೊಂಡಿದೆ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಡಿಸೈಡ್ ಮಾಡಕ್ಕೆ ಆಗ್ತಲ್ಲ ಇಲ್ಲಿ. ಹೌದು. ಸೊ ಅದೇ ಇನ್ ಕೇಸ್ ಏನಾದ್ರು ಅವರು ಮೇ ಬಿ ಸಾರಿನ ಕೇಳಿಸಿ ಚೈತ್ರಾ ಕುಂದಾಪುರ ಅವ್ರು ಬಿಡಿ, ಅವ್ರು ಯಾವಾಗಿಂದಾನೇ ಓವರ್ ಮಾಡ್ತಿದ್ರು, ಇನ್ನು ಇವಾಗ ಬಿಡ್ತಾರ ಅವರು ಒಂದು ಚಾನ್ಸ್ ಸಿಕ್ಕಿದೆ ಅಂತ ನಾನು ಅನ್ಕೊಂತಿದ್ದೆ. ಯಾಕೆ ಫೈರ್ ಬ್ರ್ಯಾಂಡ್ ಡಮ್ ಅಂತ ಅನ್ಲಿಲ್ಲ ಅಂತ, ಇವಾಗ ಡಮ್ ಅಂತ ಇದೆ. ಅದು ಹೋಗಿ ಬಂದು ನಮ್ಮ ಅಶ್ವಿನಿ ಮ್ಯಾಮ್ ಮೇಲೆ, ಹೌದು ಹಳೆ ತಲೆ ಅಶ್ವಿನಿ ಅವ್ರ ಮ್ಯಾಮ್ ಮೇಲೆನೆ ಲೈಕ್ ಒಂದು ಗುಡುಕ್ತಾ ಇದೆ ಅಂತ ಅನಿಸ್ತದೆ. ಬಟ್ ಸ್ಟಿಲ್ ಗೈಸ್ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಇನ್ ಕೇಸ್ ಏನಾದ್ರು ಇವರು ಸಾರಿನ ಕೇಳಿ ಗೇಮ್ ನ ಎಂಜಾಯ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೋ ಮಾಡಿಸ್ಕೊಂಡಿದ್ರೆ ಐ ಥಿಂಕ್ ಇಟ್ ವುಡ್ ಬಿ ಅ ಮೋರ್ ಫನ್. ಈ ವೀಕ್ ಮಾತ್ರ ಮಜಾ ಮಾಡ್ಬೋದು. ಇಲ್ಲ ಅಂತಂದ್ರೆ ಈ ತರನು ಮಜಾ ಇದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ಮಜಾ ಇಲ್ಲ ಅಂತಲ್ಲ, ಬಿಕಾಸ್ ಇಲ್ಲೂ ಕೂಡ ಒಂದಷ್ಟು ಸಾಕಷ್ಟು ಟ್ವಿಸ್ಟ್ಗಳು ಸಿಗುತ್ತೆ, ಒಂದಷ್ಟು ಮಾತುಕತೆಗೂ ಕೂಡ ಒಂದಷ್ಟು ಮಾತುಗಳು ಸಿಗುತ್ತೆ. ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ನೋಡ್ಬೇಕಾಗುತ್ತೆ ಬಿಗ್ ಬಾಸ್ ಈ ವೀಕ್ ಮಾತ್ರ ನಾನು ಹೇಳ್ತಾ ಇರೋದು. ಅಂಡ್ ಗೈಸ್ ನಿಮ್ಗೇನು ಅನ್ಸುತ್ತೆ ಈ ಒಂದು ಪರ್ಟಿಕ್ಯುಲರ್ ಪ್ರೋಮೋ ನೋಡಿದ್ಮೇಲೆ ಯಾರು ತಪ್ಪಿದೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ 4 ಗಂಟೆಗೆ ಮೆಂಬರ್ಶಿಪ್ ಲೈವ್ ಬರ್ತೀವಿ ಗೈಸ್. ಮೆಂಬರ್ಶಿಪ್ ತಗೊಂಡಿಲ್ಲ ಅಂದ್ರೆ ಮೆಂಬರ್ಶಿಪ್ ತಗೊಂಡು ಲೈವಲ್ಲಿ ಜಾಯ್ನ್ ಆಗ್ಬೋದು. ಅಲ್ಲಿ ಒಂದಷ್ಟು ಫನ್ ಆಗಿ ಮಾತಾಡೋಣ. ಅಂಡ್ ಆಫ್ಟರ್ ದಟ್ 5:45 ಕೂಡ ಈ 2 ಪ್ರೋಮೋ ಬಗ್ಗೆ ಡಿಸ್ಕಷನ್ ಮಾಡಿ ಇನ್ನೊಂದು 3ನೇ ಪ್ರೋಮೋ ಕೂಡ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಡಿಸ್ಕಷನ್ ಮಾಡೋಣ, ಯಾರ್ದು ತಪ್ಪು ಯಾರು ಸರಿ ಅಂತ. ಅಂಡ್ ಆಕ್ಚುಲಿ ನನಗೆ ಇನ್ನೊಂದು ಕಿರಿಕ್ ಸ್ಟಾರ್ಟ್ ಮಾಡೋದು ಯಾರು ಅನ್ಕೊಂಡ್ರೆ ಲೈಕ್ ಕಿರಿಕ್ ಅಶ್ವಿನಿ ಮ್ಯಾಮ್ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ, ಸಾರಿ ಕೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಗಿಲ್ಲಿ ಕಿರಿಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅಂತಂದ್ರೆ ಮೇ ಬಿ ಕಾವ್ಯ ಅವರ ಒಂದು ಬೇಡಿಕೆ ಮೇಲೆ ಇವ್ರು ಗಿಲ್ಲಿ ಸಾರಿ ಕೇಳಕ್ಕೆ ಹೊರಟಿದ್ದಾರೆ ಇಲ್ಲಿ. ಇಲ್ಲ ಅಂತಂದ್ರೆ ಗಿಲ್ಲಿ ಕೂಡ ಲೈಕ್ ಚೈತ್ರ ನೀವ್ ಹೆಂಗೆ ಶಿಲಾಬಾಲಕ್ಕೆ ಹೆಸರು ಕೇಳಿದ್ರೆ ನಾವು ಹಂಗೆ ಲೈಕ್ ಕಿರಿಕ್ ಮಾಡ್ತೀವಿ ಅಂತ ಏನೋ ಸಾರಿ ಕೇಳೋದ ನಾನು ಹಂಗೆ ಹಿಂಗೆ ಅಂತ ಮೇ ಬಿ ನನಗನ್ಸಿರೋದು ಏನಂತಂದ್ರೆ ಆ ಶಿಲಾಬಾಲಕ್ಕೆ ಹೆಸರು ಚೈತ್ರ ಕುಂದಾಪುರ ಅಂತ ಅನ್ಬಿಟ್ಟಿರ್ತಾರೆ. ನಮ್ ಗಿಲ್ಲಿ ಅಪ್ಪಿ ತಪ್ಪಿ ಮಾತಕ್ ತಪ್ಪಿ ಹಂಗಂದ್ರು ಅಂದ್ಬಿಟ್ಟಿರ್ತಾರೆ. ಗೈಸ್ ಇಲ್ಲಿ ಏನ್ ನಂಬಕ್ಕಾಗಲ್ಲ, ನಮ್ ಗಿಲ್ಲಿನ್ ಮಾತ್ರ ಇಲ್ಲಿ ಭಾರಿ ಕೊಟ್ಲೆ ಕೊಡ್ತಾರದಂತೂ ಮಜಾ ಇದೆ ಗೈಸ್. ಆಕ್ಚುಲಿ ಈ ವಾರ ಫುಲ್ ಎಪಿಸೋಡ್ ಮಾತ್ರ. ಅಂಡ್ ನಿನ್ನೆ ಯಾರೋ ನಮ್ಗೆ ಕಮೆಂಟ್ ಹಾಕಿದ್ರಪ್ಪ, ಅಣ್ಣ ನೋಡಿ ಅಣ್ಣ ಫುಲ್ ಸಕ್ಕತ್ತಾಗಿರುತ್ತೆ ಈ ವಾರದಲ್ಲಿ ಎಪಿಸೋಡ್. ಗಿಲ್ಲಿ ಅವ್ರ ಡ್ಯಾನ್ಸ್ ಅಂತೂ ಇನ್ನೂ ಕ್ರೇಜಿ ಆಗಿರುತ್ತೆ, ನಮ್ ರಕ್ಷಿತಾ ಅವ್ರ ಡ್ಯಾನ್ಸ್ ಕ್ರೇಜಿ ಆಗಿರುತ್ತೆ ಅಂತ. ಬೆಳಗ್ಗೆ ಎಪಿಸೋಡ್ ಎಪಿಕ್ ಆಗಿತ್ತು ಗೈಸ್. ಆಕ್ಚುಲಿ ಗಿಲ್ಲಿ ಪೋಲ್ ಡ್ಯಾನ್ಸ್, ನಮ್ ರಘು ಅವ್ರದಂತೂ ಅಲ್ಟಿಮೇಟ್ ಆಗಿರುತ್ತೆ, ನಮ್ ರಘು ಅಣ್ಣದಂತೂ. ಗೈಸ್ ವೆಯ್ಟ್ ಮಾಡಿ ಎಪಿಸೋಡ್ ನೋಡಿದ್ಮೇಲೆ ಐ ಥಿಂಕ್ ಐ ವಾಂಟೆಡ್ ಟು ಸಿ ಎಂಜಾಯ್ ಮಾಡ್ಬೇಕು ನಾನು ಆಕ್ಚುಲಿ ಎಪಿಸೋಡ್ ನ ಫುಲ್ ಕಂಪ್ಲೀಟ್ ಆಗಿ. ಬಟ್ ಸ್ಟಿಲ್ ಒಂದಷ್ಟು ಮಾತುಕತೆನೂ ಕೂಡ ಇರುತ್ತೆ, ತಪ್ಪು ಯಾವುದು ಸರಿ ಯಾವುದು ಅಣ್ಣನೇ ಕಂಪ್ಲೀಟ್ ಆಗಿ ಆಲ್ರೆಡಿ ಮಾತಾಗಿದೆ. ಅಂಡ್ ಗೈಸ್ ಬನ್ನಿ ಸಿಗುವ 4 ಗಂಟೆಗೆ. ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.